ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಮಕ್ಕಳ ಸಂಪೂರ್ಣ ಬೆಳವಣಿಗೆಗೆ ಆಹಾರದ ಕ್ರಮ ಹೇಗಿರಬೇಕು, ಈ ಕುರಿತು ರಾಯಚೂರಿನ ಮಕ್ಕಳ ತಜ್ಞರಾದ ಡಾಕ್ಟರ್ ಸಂದೀಪ್ ವಿ ಪಾಟೀಲ್ ಅವರೊಡನೆ ಸಂದರ್ಶನ. ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ. ನಮಸ್ಕಾರ ಕೇಳುಗರೆ. ಮಕ್ಕಳ ಸಂಪೂರ್ಣ ಬೆಳವಣಿಗೆಗೆ ಆಹಾರ ಕ್ರಮ ಹೇಗಿರಬೇಕು ಅನ್ನುವಂಥ ಒಂದು ವಿಷಯದ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಮ್ಮ ರಾಯಚೂರಿನ ಮಕ್ಕಳ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಂದೀಪ್ ವಿ ಪಾಟೀಲ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮಗೆಲ್ಲ ಗೊತ್ತಿದೆ, ಮಕ್ಕಳ ಒಂದು ಆರೋಗ್ಯ ಚೆನ್ನಾಗಿರಬೇಕು, ಮಕ್ಕಳಿಗೆ ಉತ್ತಮವಾದಂಥ ಒಂದು ಆಹಾರ ಕ್ರಮ ಇರಬೇಕು ಅನ್ನುವಂಥ ವಿಷಯಕ್ಕೆ ಬಂದಾಗ ಸಾಕಷ್ಟು ತಂದೆ ತಾಯಿಗಳು ಮಕ್ಕಳಿಗೆ ಉತ್ತಮ ಆಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅದರಲ್ಲಿ ಹಳ್ಳಿಯ ಜನಗಳಲ್ಲಿ ಈ ಆಹಾರ ಕ್ರಮದ ಬಗ್ಗೆ ತುಂಬ ಗೊಂದಲಗಳಿರ್ತವೆ. ಏನು ತಿನ್ನಿಸ್ಬೇಕು, ಏನು ತಿನ್ನಿಸ್ಬಾರ್ದು ಅನ್ನೋದು. ಜೊತೆಗೆ ಕೆಲವು ತಂದೆ ತಾಯಿಗಳಿಗೆ ಈ ಆಹಾರ ಕೊಡುವಂಥ ಸಂದರ್ಭ ಬಂದಾಗ ಮಕ್ಕಳಿಗೆ ಯಾವುದು ತಿನ್ನಂಗಿಲ್ಲ, ತುಂಬ ಹಠ ಮಾಡ್ತಾ ಇದ್ದಾನೆ. ಕೆಲವು ಮಕ್ಕಳಂತೂ ಎಲ್ಲ ತಿಂತಿರ್ತಾರೆ, ಆದರೆ ಕೆಲವೊಂದು ಆಹಾರಗಳನ್ನು ಮುಟ್ಟದೇ ಇಲ್ಲ. ಇಂಥ ಸಾಕಷ್ಟು ಉದಾಹರಣೆಗಳು ನಮಗೆ ಕಾಣಿಸ್ತವೆ. ಆದರೆ ಸಂಪೂರ್ಣ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಬೇಕು, ಮಕ್ಕಳ ಒಂದು ದೈಹಿಕ ಮತ್ತು ಮಾನಸಿಕ ಸದೃಢವಾಗಿ ಇರಬೇಕು ಅನ್ನುವಂಥ ವಿಷಯಕ್ಕೆ ಬಂದಾಗ ಮಕ್ಕಳಿಗೆ ಸಂಪೂರ್ಣ ಆಹಾರ ಬೇಕಾಗ್ತದೆ, ಉತ್ತಮ ಆಹಾರ ಬೇಕಾಗ್ತದೆ. ಸರ್, ಈಗ ಮಕ್ಕಳ 6 ತಿಂಗಳ ನಂತರ ಮಕ್ಕಳು ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವುದನ್ನು ತಿನ್ನಿಸ್ಬೇಕು ಅನ್ನುವಂಥದ್ದು ಬರ್ತದೆ. ಹಾಗಾಗಿ 6 ತಿಂಗಳ ನಂತರ ಮಕ್ಕಳು ಬೆಳವಣಿಗೆ ಆಹಾರದ ಕ್ರಮದ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಿ ಸರ್. ಸೊ ಮೊದಲ 6 ತಿಂಗಳು ಸ್ತನ್ಯಪಾನವನ್ನೇ ಮಾಡಬೇಕು. ಎದಕ್ಕಂತಂದರೆ ಸ್ತನ್ಯಪಾನ ತುಂಬ ಇಂಪಾರ್ಟೆಂಟು. ಅದು ನಮ್ಮ ದೇಹದ ಬೆಳವಣಿಗೆ ಜೊತೆಗೆ ನಮ್ಮ ಮಾನಸಿಕ ಬೆಳವಣಿಗೆಗೆ ಕೂಡ ತುಂಬ ಇಂಪಾರ್ಟೆಂಟು. ಸೊ ನಾವು ಇಂಟೆಲೆಕ್ಚುಯಲ್ ಎಬಿಲಿಟಿ ಅಂತ ಏನು ಹೇಳ್ತೀವಲ್ಲ, ಅದನ್ನು ಕೂಡ ಹೆಚ್ಚು ಮಾಡುತ್ತೆ. ಸೊ ರೋಗ ನಿರೋಧಕ ಶಕ್ತಿನೂ ಹೆಚ್ಚು ಮಾಡುತ್ತೆ. ಅದೇ 6 ತಿಂಗಳಾದ ನಂತರ ತಾಯಿಗೆ ಹಾಲು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಆ ಕಾರಣದಿಂದ ನಾವು ಹೊರಗಿನ ಆಹಾರವನ್ನು ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಾವು ಕಾಂಪ್ಲಿಮೆಂಟ್ರಿ ಫೀಡಿಂಗ್ ಅಂತ ಹೇಳ್ತೀವಿ, ಅಥವಾ ಪೂರಕ ಆಹಾರ ಅಂತ ಹೇಳ್ತೀವಿ. ಈ ಪೂರಕ ಆಹಾರವನ್ನು ಫಸ್ಟ್ 6 ತಿಂಗಳ ನಂತರ ನಾವು ಸೀರಿಯಲ್ಸ್ ಅಂತ ಏನು ಹೇಳ್ತೀವಲ್ಲ, ಏಕದಳ ಧಾನ್ಯಗಳು, ಅದರಿಂದ ಸ್ಟಾರ್ಟ್ ಮಾಡಬೇಕು. ಏಕದಳ ಧಾನ್ಯದಲ್ಲಿ ರೈಸ್ ಬರ್ಬೋದು, ರಾಗಿ ಬರ್ಬೋದು, ಅಥವಾ ಗೋಧಿ ಬರ್ಬೋದು. ಇದರದ್ದು ಗಂಜಿ ಮುಖಾಂತರ ನಾವು ಕೊಡಬೇಕು. ಸೊ ಇದನ್ನು ನಾವು ಫಸ್ಟ್ ಸ್ವಲ್ಪ ನೀರಿನ ರೂಪದಲ್ಲೇ ಮಾಡಬೇಕು. ಅದಾದ ನಂತರ ಅರೆಘನ ಅಂತ ಹೇಳ್ತೀವಲ್ಲ, ಸೊ ಸೆಮಿ ಸಾಲಿಡ್ ಆ ಥರ ಮಾಡಬೇಕು. ಗ್ರ್ಯಾಜುವಲಿ ಅದನ್ನು ಘನ ರೂಪದಲ್ಲಿ ಕೊಡಬೇಕು. ಫಸ್ಟ್ ಸೀರಿಯಲ್ಸ್ ಮಾಡಬೇಕು. ಸೀರಿಯಲ್ಸ್ ಆದ ನಂತರ ಕೆಲವೊಂದು ಸೀಸನಲ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ, ಆ ಸೀಸನಲ್ಲಿ ಯಾವುದು ಹಣ್ಣು ಸಿಗುತ್ತೋ ಅದನ್ನು, ಸೊ ಇವಾಗ ಬಾಳೆಹಣ್ಣು ಇರ್ಬೋದು, ಅದು ಥ್ರೂಟ್ ದ ಇಯರ್ ಸಿಗುತ್ತೆ. ಆ ಬಾಳೆಹಣ್ಣನ್ನ ಕಿವುಚಿ ತಿನ್ನಿಸ್ಬೋದು. ಕೆಲವೊಂದ್ಸಲ ಮ್ಯಾಂಗೋ ಬರುತ್ತೆ ಈ ಸೀಸನ್ ಅಲ್ಲಿ, ಸೊ ಅಥವಾ ಆ ಮಾವಿನ ಹಣ್ಣನ್ನ ಕಿವುಚಿ ತಿನ್ನಿಸ್ಬೋದು, ಅಥವಾ ಸಪೋಟ ಇರುತ್ತೆ, ಅಥವಾ ಪಪಾಯ ಹಣ್ಣು ಇರುತ್ತೆ, ಅದನ್ನ ಕಿವುಚಿ ತಿನ್ನಿಸ್ಬೋದು. ಇದನ್ನ ಅಭ್ಯಾಸ ಆದ ನಂತರ ನಾವು ಕೆಲವೊಂದು ವೆಜಿಟೇಬಲ್ಸ್ ಇರ್ತವೆ, ಬೇಯಿಸಿದ ತರಕಾರಿಗಳಿರ್ತವೆ, ಬೇಯಿಸಿದ ಆಲೂಗಡ್ಡೆ ಇರ್ಬೋದು, ಬೇಯಿಸಿದ ಗಜರಿ ಇರ್ಬೋದು. ಸೊ ಈ ತರ ತರಕಾರಿಗಳನ್ನ ಕಿವುಚಿ ತಿನ್ನಿಸ್ಬೇಕು. ಒಂದು ನಾವು ಗಮನದಲ್ಲಿ ಇಡಬೇಕಾಗಿದ್ದ ಒಂದು ಪ್ರಮುಖ ಅಂಶ ಏನು ಅಂತಂದ್ರೆ, ಮೊದಲ 6 ತಿಂಗಳಲ್ಲಿ ಏನೇ ನಾವು ಆಹಾರ ಪದಾರ್ಥಗಳನ್ನು ಕೊಡ್ತೀವಲ್ಲ, ಆ ಆಹಾರ ಪದಾರ್ಥಗಳನ್ನು ಕೊಡ್ಬೇಕಾದಾಗ ಒಂದೊಂದಾಗಿ ಕೊಡ್ಬೇಕು. ಏನೋ ಅಕ್ಕಿ ಗಂಜಿ ಕೊಟ್ವಿ, ಅದು ಕೊಟ್ಟಾಗ ಅದು ತಿಂದಿಲ್ಲ ಅಂತ ಹೇಳಿ ನಾವು ಅದನ್ನು ಚೇಂಜ್ ಮಾಡಬಾರ್ದು. ಸೊ ಅದಕ್ಕೆ ನಾವು ಒಂದು 7 to 8 days ಟೈಮ್ ಕೊಡಬೇಕು. 10 ರಿಂದ 15 ಸಲ ಕೊಡಬೇಕು. ಅದಾದ ನಂತರ ಅದು ಅಭ್ಯಾಸ ಆದ್ಮೇಲೆ ಸೊ ನಂತರ ನಾವು ಬೇರೆ ಆಹಾರ ಪದಾರ್ಥಗಳಿಗೆ ಮೂವ್ ಆಗಬೇಕು. ಸರ್, ಸಾಕಷ್ಟು ತಾಯಂದರು ಏನು ಮಾಡ್ತಾರೆ, ನಮಗೆ ಹಾಲು ಆಗಂಗಿಲ್ಲ ಅಂತೇಳಿ ಯಾವುದಾದ್ರೂ ಪೌಡ್ರ್ ಹಾಲು ಅಥವಾ ಹೊರಗಿನ ಹಾಲು ತಗೊಂಡು ಮಕ್ಕಳಿಗೆ ಕುಡಿಸ್ತಕ್ಕಂಥದ್ದು. ಆಮೇಲೆ ಮಕ್ಕಳು ಸರಿಯಾಗಿ ಕುಡ್ದ ಇದ್ದಾಗ ಅದನ್ನು ವಾಂತಿ ಮಾಡ್ಕೊಳ್ತಿರ್ತಾರೆ, ಅವರಿಗೆ ಇಷ್ಟ ಆಗಲ್ಲ. ಇಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಬರ್ತಾರೆ, ಸರ್ ಹಾಲು ಕುಡಿಸ್ತಾ ಇದ್ದೀವಿ, ನನ್ನ ಹಾಲು ಕಡಿಮೆ ಆಗ್ತದೆ, ಹೊರಗಿನ ಹಾಲು ಕುಡಿಸ್ತೀವಿ, ಆದರೂ ಅದನ್ನು ಕೂಡ ಕುಡಿಯಂಗಿಲ್ಲ, ತುಂಬ ಸೊರಗೋಗಿದೆ, ಇಂಥ ಕಂಪ್ಲೇಂಟ್ಗಳು ಬರ್ತಿರ್ತವೆ. ಹೊರಗಿನ ಆಹಾರ ಏನಾದರೂ ಮೆತ್ತಗಿದ್ದು ತಿನ್ಸಕ್ಕೆ ಹೋದ್ರೆ ಅದು ಕೂಡ ತಿನ್ನಲ್ಲ, ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಆಗ್ತಾ ಇರ್ತಾರೆ. ಕರೆಕ್ಟ್. ಅಂತ ಸಂದರ್ಭ ಬಂದಾಗ ಪಾಲಕರಿಗೆ, ತಾಯಂದಿರಿಗೆ ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ? ನಮ್ಮ ಭಾಗದಲ್ಲಿ ಪಾಲಕರಿಗೆ ಏನನ್ನ ತಿನ್ನಿಸ್ಬೇಕು, ಅದನ್ನ ಯಾವಾಗ ತಿನ್ನಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಬಹಳ ಕಡಿಮೆ ಇದೆ. ಆ ಕಾರಣದಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಹಾಲು ಕಡಿಮೆ ಆಗ್ತಿದ್ದಂಗೆ ಹೊರಗಿನ ಹಾಲು ಕುಡಿಸ್ಬೇಕು, ಹಾಲಿನಿಂದನೇ ರಿಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇದೆ. ಅದು ತುಂಬಾ ತಪ್ಪು. ಮೊದಲು 1 ವರ್ಷದ ಒಳಗಡೆ ನಮ್ಮ ಮಕ್ಕಳಿಗೆ ಹಸುವಿನ ಹಾಲಾಗ್ಲಿ ಅಥವಾ ಎಮ್ಮೆ ಹಾಲಾಗ್ಲಿ ಇದನ್ನ ಕೊಡಬಾರ್ದು.
ಅಥವಾ ಇದು ಡೈರಿ ಹಾಲನ್ನಾಗ್ಲಿ ಕೊಡಬಾರ್ದು. ಏಕೆಂತಂದ್ರೆ ಅದರಲ್ಲಿರೋ ಕ್ಯಾಲ್ಸಿಯಂ, ಫಾಸ್ಫರಸ್ ನಮ್ಮ ಮಕ್ಕಳ ದೇಹಕ್ಕೆ ಅದು ತುಂಬಾ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಅದು ಒಳ್ಳೇದಲ್ಲ. ಹಾಲಿನ ನಂತರ ಬರೋಂಥ ಬೇರೆ ಉತ್ಪನ್ನಗಳೇನಿದಾವಲ್ಲ, ಸೊ ಅವೆಲ್ಲ ತುಂಬಾ ಉಪಯೋಗ ಇದಾವೆ. ಸೊ ಅದು ತುಪ್ಪ ಇರ್ಬೋದು, ಮೊಸರು ಇರ್ಬೋದು, ಮಜ್ಜಿಗೆ ಇರ್ಬೋದು, ಬೆಣ್ಣೆ ಇರ್ಬೋದು, ಗೀ ಇರ್ಬೋದು, ಇವೆಲ್ಲ ಒಳ್ಳೇದೆ. ಸೊ ಅದಕ್ಕೆ ನಿಮಗೊಂದು ಒಳ್ಳೆ ಉದಾಹರಣೆ ಹೇಳ್ಬೇಕಂತಂದ್ರೆ, ಈಗ ಮಹಾಭಾರತದಲ್ಲಿ ಶ್ರೀಕೃಷ್ಣನ್ ಫೋಟೋ ನೋಡ್ತೀರಿ ನೀವು. ಶ್ರೀಕೃಷ್ಣನ್ ಫೋಟೋ ನೋಡಿದಾಗ ಅಲ್ಲಿ ಏನ್ ನೋಡ್ತೀರಿ ಹೇಳಿ? ಸೊ ಕೃಷ್ಣ ಬೆಣ್ಣೆ ಹಿಡ್ಕೊಂಡು ಕುಂತಿರ್ತಾನೆ, ಹಾಲನ್ನಲ್ಲ. ಸೊ ಅದರಿಂದ ನಾವು ಕಲಿಯೋದು ತುಂಬಾ ಇದೆ. ಅದಕ್ಕೆ ಹಾಲು ಸೈಂಟಿಫಿಕ್ ಎವಿಡೆನ್ಸ್ ಪ್ರಕಾರ ಮಕ್ಕಳಿಗೆ ಅಷ್ಟು ಒಳ್ಳೇದಲ್ಲ. ಹಾಲಿನ ಹೌದು, ಯಾಕಂದ್ರೆ ಅದು ಲಾರ್ಜ್ ಪ್ರೋಟೀನ್ಸ್ ಇರುತ್ತೆ. ಅದು ಹೈಡ್ರೋಲೈಸ್ ಆದ್ಮೇಲೆ ಬರೋಂಥ ಪ್ರೋಟೀನ್ ನಮ್ಮ ದೇಹಕ್ಕೆ ಬಹಳ ಉಪಯೋಗಕಾರಿ. ಅದಕ್ಕೆ ಹಾಲಿನ ನಂತರ ಬರೋಂಥ ಉತ್ಪನ್ನಗಳು ತುಂಬಾ ಉಪಯೋಗ ಇದೆ. ಹಾಲು ಒಳ್ಳೇದಲ್ಲ. ಈ ಹಾಲಿನಿಂದನೇ ರಿಪ್ಲೇಸ್ ಮಾಡೋದು ಬೇಕಾಗಿಲ್ಲ. ಆ ಕಾರಣದಿಂದ ನಾವು ಅದನ್ನ ಹಾಲು ಕೊಡೋದು ಒಳ್ಳೇದಲ್ಲ. ಅದ್ರ ಬದಲಿಗೆ ಇದು ಅಕ್ಕಿ ಗಂಜಿ, ರಾಗಿ ಗಂಜಿ, ಅಥವಾ ಇದು ಹೆಸರು ಬೇಳೆ ಪಾಯಸ ಇರ್ಬೋದು, ಸಪ್ಪನ್ ಬೇಳೆ ಇರ್ಬೋದು, ಸಜ್ಜಕ ಇರ್ಬೋದು, ಮೆತ್ತಗೆ ಕುದಿಸಿರುವಂತ ಉಗ್ಗಿ ಇರ್ಬೋದು, ಅದಕ್ಕೆ ನಾವು ಒಂಚೂರು ತುಪ್ಪ ಬೆರೆಸೋದ್ರಿಂದ, ಸೊ ಈ ತರ ಮಾಡೋದ್ರಿಂದ ಅದರದ್ದು ನ್ಯೂಟ್ರಿಟಿವ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಈ ತರ ಆಹಾರ ಪದಾರ್ಥಗಳನ್ನು ಕೊಡೋದು ತುಂಬಾ ಸೂಕ್ತ. ಹಾಲು ಕೂಡ ಸರಿ ಹೋಗೋದಿಲ್ಲ ಅಂತ ತುಂಬಾ ತಾಯಂದ್ರ ಗೊಂದಲ ಇರುತ್ತೆ. ಹಾಲು ಮೊದಲ 6 ತಿಂಗಳಲ್ಲಿ ಸರಿ ಹೋಗ್ತಿದೆಯೋ ಇಲ್ಲೋ ಅಂತ ಅನ್ನೋದಕ್ಕೆ 2 ಸೂಚಕಗಳಿದಾವೆ. ಅದೇನು ಅಂತಂದ್ರೆ, ಒಂದು, ಹಾಲು ಕುಡಿದಾಗ ಅದು ಸರಿ ಹೋಗ್ತಾ ಇತ್ತು ಅಂತಂದ್ರೆ 6 ರಿಂದ 8 ಸಲ ಮೂತ್ರ ಆಗ್ತಾ ಇರುತ್ತೆ ಮಗುಗೆ. ಆಮೇಲೆ ಪ್ರತಿದಿನ 20 ರಿಂದ 30 ಗ್ರಾಮ್ ವೇಟ್ ಗೇನ್ ಆಗ್ತಾ ಇರುತ್ತೆ. ಇವೆರಡು ಇಂಡಿಕೇಶನ್ಸ್ ಇದ್ರೆ ಅದು ಹಾಲು ಸರಿ ಹೋಗ್ತದೆ ಅಂತಾನೆ ಅರ್ಥ. ಕೆಲವೊಂದ್ಸಲ ಅವ್ರ ಗೊಂದಲದಲ್ಲಿ ಮಗು ತುಂಬಾ ಅಳ್ತಾ ಇದೆ, ಅದ್ರ ಸಲ ನಿದ್ದೆ ಮಾಡ್ತಾ ಇಲ್ಲ, ಅದಕ್ಕೆ ಹಾಲು ಸರಿ ಹೋಗ್ತಿಲ್ಲ ಅಂತಾರೆ. ಪಾಪು ವೇಟ್ ಸರಿಯಾಗಿ ಬರ್ತಾ ಇತ್ತು ಮತ್ತು ಮೂತ್ರ ಸರಿಯಾಗಿ ಮಾಡ್ತಾ ಇತ್ತು ಅಂತಂದ್ರೆ ಹಾಲು ಸರಿ ಹೋಗ್ತದೆ ಅಂತಾನೆ ಅರ್ಥ. ಸರ್, ಈಗ ನವಜಾತ ಶಿಶುಗಳು, ಚಿಕ್ಕ ಮಕ್ಕಳು ಹಾಲು ಬಿಟ್ಟರೆ ಬೇರೆ ಏನನ್ನು ಕೊಡಬಾರ್ದು 6 ತಿಂಗಳವರೆಗೂ ಅಂತೇಳಿ. ಈಗ ಅಂಥ ಸಂದರ್ಭ ಬಂದಾಗ ಕೆಲವು ತಾಯಂದರಿಗೆ ಹಾಲು ಆಗಂಗಿಲ್ಲ. ಹೌದು, ಅವ್ರು ಹೇಳ್ತಾರೆ ನನಗೆ ಹಾಲು ಆಗಂಗಿಲ್ಲ, ಏನು ಕೊಡಬೇಕು ಅನ್ನೋದಂತೂ ತುಂಬ ದುಃಖದಿಂದ ಹೇಳ್ತಿರ್ತಾರೆ. ಹೌದು. ಆವಾಗ ಬೇರೆ ಯಾವ ಥರ ಅವರಿಗೆ ಸಲಹೆಗಳನ್ನು ಕೊಡ್ತೀರಿ ಅಂತ? ಸರ್, ಇವಾಗ ಫಸ್ಟ್ 6 ಮಂತ್ಸಲ್ಲಿ ನಾವು ಸ್ತನ್ಯಪಾನವನ್ನು ಮಾತ್ರ ಮಾಡಿ ಎದೆ ಹಾಲನ್ನು ಅಷ್ಟೇ ಕೊಡಿ ಅಂತ ಒತ್ತಿ ಹೇಳ್ತೀವಿ. ಆದ್ರೆ ಕೆಲವೊಂದು ಏನೋ ಮೆಡಿಕಲ್ ಕಂಡೀಷನ್ಸ್ಗಳಿಂದ ಸೊ ಕೆಲವೊಂದು ತಾಯಿಗಳಿಗೆ ಹಾಲು ಬರೋದಿಲ್ಲ ಸಹಜ. ಆದ್ರೆ ಈ ಹಾಲು ಬರಲಿಕ್ಕೆ ಮನೋಧೈರ್ಯ ಏನಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಹಾಲು ಸೆಕ್ರೇಟ್ ಆಗೋದು ಸ್ತನದಲ್ಲ, ಅದು ಮೆದುಳಲ್ಲಿ. ಸೊ ಯಾಕೆ ಅಂತಂದ್ರೆ ತಾಯಿ ಧೈರ್ಯದಿಂದ ಇದ್ದು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ದು ನನ್ನ ಮಗುವಿಗೆ ನಾನು ಎದೆ ಹಾಲಿಂದನೇ ಬೆಳೆಸ್ಬೇಕು ಅಂತ ಏನೇನು ನಿರ್ಧಾರ ಪಟ್ರೆ ಅದು ಖಂಡಿತ ಬರುತ್ತೆ. ಮತ್ತು ತಾಯಿ ಹಾಲು ಚೆನ್ನಾಗಿ ಬರ್ಬೇಕಂತಂದ್ರೆ ಆಕೆಗೆ ಒಳ್ಳೆ ನಿದ್ದೆ ಇರಬೇಕು, ಆಮೇಲೆ ಒಳ್ಳೆ ಆಹಾರ ಇರಬೇಕು, ಬ್ಯಾಲೆನ್ಸ್ಡ್ ಫುಡ್ ಅಂತ ಏನ್ ಹೇಳ್ತೀವಲ್ಲ, ಹಣ್ಣು, ಕಾಳು, ತರಕಾರಿ, ಮೊಟ್ಟೆ, ಮಾಂಸ ಇವೆಲ್ಲದನ್ನು ಕೊಡಬೇಕು. ತುಂಬಾ ತಾಯಂದ್ರಿಗೆ ಈ ಅಜ್ಜಿಗಳು ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾರೆ. ನೀ ಇದು ತಿಂದ್ರೆ ಪಾಪು ಹೊಟ್ಟೆ ನೋವಾಗುತ್ತೆ, ಇದು ತಿಂದ್ರೆ ಪಾಪು ಬೇದಿ ಆಗುತ್ತೆ, ಇದು ತಿಂದ್ರೆ ಶೀತ ಆಗುತ್ತೆ, ಇದು ಹೀಟ್ ಪದಾರ್ಥ, ಈ ತರ ಅದ್ಯಾವುದು ಸೈಂಟಿಫಿಕ್ ಎವಿಡೆನ್ಸ್ಗಳಿಲ್ಲ. ಅದಕ್ಕೆ ತಾಯಿಗೆ ಏನೇನು ಇಷ್ಟ, ಯಾವ್ದ್ಯಾವ್ದು ನ್ಯೂಟ್ರಿಷಿಯಸ್ ಇದೆ, ಯಾವ್ದ್ಯಾವ್ದು ಬ್ಯಾಲೆನ್ಸ್ಡ್ ಫುಡ್ ಇದೆ, ಅದನ್ನೆಲ್ಲದನ್ನು ಸೇವನೆ ಮಾಡಿ ಒಳ್ಳೆ ನಿದ್ದೆ ಮತ್ತು ಧೈರ್ಯದಿಂದ ಇದ್ರೆ ಸೊ ಬಂದೇ ಬರುತ್ತೆ ಹಾಲು. ಅಥವಾ ಆ ತರ ಬರದೇ ಹೋದಾಗ ಮಕ್ಕಳ ತಜ್ಞರನ್ನ ಸಂಪರ್ಕ ಮಾಡಿ ಅದಕ್ಕೆ ಬೇಕಾಗಿರುವಂತ ಹಾಲನ್ನು ಕೊಡ್ಬೋದು. ಅದು ಕೆಲವೊಂದ್ಸಲ ನಾವು ಲ್ಯಾಕ್ಟೋಜನ್ ಅಂತ ಇರುತ್ತೆ, ಕೆಲವೊಂದ್ಸಲ ನಾನ್ಪ್ರೋ ಅಂತ ಇರ್ತವೆ, ಕೆಲವೊಂದು ಇದಾವೆ. ಆ ಥರ ಪೌಡರ್ ಹಾಲುಗಳನ್ನು ಕೊಡಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ತಾಯಿ ಹಾಲನ್ನೇ ಹೆಚ್ಚು ಬರಲಿಕ್ಕೆ ಕೆಲವೊಂದು ಮೆಡಿಸಿನ್ ಉಪಯೋಗಿಸಿ ಅದರಿಂದನೇ ಸರಿಪಡಿಸ್ತೀವಿ. ಸರ್, ಈಗ 1 ವರ್ಷದ ನಂತರ ಮಕ್ಕಳಿಗೆ ಹಾಲನ್ನು ಕೊಡಬಹುದಾ? 90% ಆಫ್ ದ ಇಂಡಿಯನ್ ಪೇರೆಂಟ್ಸ್ ದೇ ವಾಂಟ್ ಟು ಗಿವ್ ಮಿಲ್ಕ್. ಸೊ ಅವರಿಗೆ ಅದು ಹಾಲು ಕೊಡಿಸಿದ್ರೇನೆ ಸಮಾಧಾನ. ಆ ಕಾರಣದಿಂದ ಬಟ್ ಸೈಂಟಿಫಿಕ್ ಆಗಿ ಸೊ ಹಾಲನ್ನು ಕೊಡ್ಲೇಬೇಕಂತಿಲ್ಲ, ಬಟ್ ಹಾಲು ಕೊಡೋದ್ರಿಂದ ತಪ್ಪು ಕೂಡ ಇಲ್ಲ. ಬಟ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ಹಾಲು ಕೊಡೋದ್ರಿಂದ ಮಕ್ಕಳಿಗೆ ಬೇರೆ ಆಹಾರದ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ. ಸೊ ಇವಾಗ ಹಾಲನ್ನು ಕೊಟ್ಟಾಗ ಈಸಿ ಅಡಾಪ್ಷನ್, ಈಸಿಲಿ ತಗೊಂಡ್ಬಿಡುತ್ತೆ. ಅದಾದ ನಂತರ ಮಕ್ಕಳಿಗೆ ಬೇರೆ ಆಹಾರನ ಕೊಡಕ್ ಹೋದಾಗ ಅದು ರಿಫ್ಯೂಸ್ ಮಾಡ್ತವೆ. ಅದಕ್ಕೆ ದಟ್ ಈಸ್ ದ ವೆನ್ ಇವಾಗ ತಾಯಿ ಹಾಲು ಯಾವಾಗ ಕಡಿಮೆ ಆಗುತ್ತೆ ಆ ಸಂದರ್ಭವನ್ನು ನಾವು ಸದುಪಯೋಗ ಪಡಿಸ್ಕೊಂಡು ನಮ್ಮ ಭಾಗದಲ್ಲಿ ದೊರೆಯುವಂತ, ನಮ್ಮ ಮನೆಯಲ್ಲಿ ಏನು ತಯಾರು ಮಾಡುವಂತ ಆಹಾರ ಪದಾರ್ಥಗಳನ್ನ ತಿನ್ಸಕ್ ಇದು ಮಾಡೋದ್ರಿಂದ ಅದು ಈಸಿ. ಅದು ಸೊ ಇದು ಹಾಲನ್ನ ನಾವು ಅಡಾಪ್ಷನ್ ಮಾಡೋದು ಈಸಿ, ಆಮೇಲೆ ಅದು ಬಿಡಿಸೋದು ತುಂಬಾ ಕಷ್ಟ ಆಗುತ್ತೆ. ಆ ಹಾಲಿಂದ ಕೆಲವೊಂದು ತೊಂದರೆಗಳು ಇದಾವೆ, ಅದನ್ನ ನಾನು ಹೇಳಕ್ ಬಯಸ್ತೇನೆ. ಏನು ಅಂತಂದ್ರೆ, ತುಂಬಾ ಹಾಲು ಕುಡಿಸೋದ್ರಿಂದ ಕೆಲವೊಂದು ಮಕ್ಕಳಿಗೆ
ಮಲಬದ್ಧತೆ ಆಗ್ಬೋದು, ಕೆಲವೊಂದ್ಸಲ ತುಂಬಾ ಹಾಲು ಕುಡಿಸೋದ್ರಿಂದ ಹೊಟ್ಟೆ ನೋವು ಬರ್ಬೋದು, ಕೆಲವೊಂದ್ಸಲ ತುಂಬಾ ಹಾಲು ಕುಡಿಸೋದ್ರಿಂದ ರಕ್ತಹೀನತೆ ಆಗ್ಬೋದು, ಕ್ಯಾಲ್ಸಿಯಂ ಕೊರತೆ ರಿಕೆಟ್ಸ್ ಕೂಡ ಆಗ್ಬೋದು. ಇವನ್ ಇಟ್ ಇಸ್ ಕ್ಯಾಲ್ಸಿಯಂ ರಿಚ್, ಸಮ್ ಟೈಮ್ಸ್ ಇಟ್ ಕ್ಯಾನ್ ಕಾಸ್ ರಿಕೆಟ್ಸ್ ಆಲ್ಸೋ. ಸೊ ಈ ತರ ಕೆಲವೊಂದು ತೊಂದರೆಗಳಾಗ್ತವೆ. ಆ ಕಾರಣದಿಂದ ಹಾಲನ್ನು ನಾವು ಲಿಮಿಟೆಡ್ ರೂಪದಲ್ಲಿ ಉಪಯೋಗಿಸ್ಬೋದು. ಒಂದು ವರ್ಷದ ಮೇಲ್ಪಟ್ಟು ಮಗುಗೆ ಒಂದು ಸಣ್ಣ ಕಪ್ಪು 1-2 ಸಲ ಕೊಡ್ಬೋದು. ಕೆಲವೊಂದ್ಸಲ ಹಾಲು ರಾತ್ರಿ ಜಾಸ್ತಿ ಕುಡಿಸ್ತದ ಅಭ್ಯಾಸ ಇದೆ ನಮ್ಮ ಹತ್ರ, ಹಾಲು ಕುಡಿಸಿ ಮಲಗಿಸ್ತಾರೆ. ಆ ಹಾಲಿನ ಸ್ಟೇನ್ ಏನಾದ್ರು ಹಲ್ಲಿನ ಮೇಲೆ ಉಳ್ಕೊಂಡ್ರೆ ಅದರಿಂದ ಹಲ್ಲು ಹುಳ ಹಿಡಿಯುತ್ತೆ. ಅದಕ್ಕೆ ನಾವು ಕೆರೀಸ್ ಅಂತ ಹೇಳ್ತೀವಿ. ಅದಕ್ಕೆ ಇದರದ್ದು ಸೈಡ್ ಎಫೆಕ್ಟ್ಸ್ಗಳೇ ತುಂಬಾ ಇರೋದ್ರಿಂದ ನಾನು ಅಡ್ವೈಸ್ ಮಾಡಲ್ಲ. ಹಾಲಿನ ನಂತರ ಬರೋಂಥ ನಾನು ಮೊದಲು ಹೇಳಿದ ಉತ್ಪನ್ನಗಳನ್ನು ಉಪಯೋಗಿಸ್ ಅಂತ ಹೇಳ್ತೀನಿ. ಸರ್, ಕೆಲವೊಂದು ಮಕ್ಕಳು ಸೆಲೆಕ್ಟೆಡ್ ಆಹಾರ ಪದಾರ್ಥಗಳನ್ನು ಮಾತ್ರ ಸೇವನೆ ಮಾಡ್ತಿರ್ತಾರೆ. ಹೌದು. ಅದನ್ನು ಬಿಟ್ಟರೆ ಬೇರೆ ಯಾವುದನ್ನು ತಿನ್ನಂಗಿಲ್ಲ, ತಿರಸ್ಕಾರ ಮಾಡ್ತಿರ್ತಾರೆ. ಹೌದು. ಯಾಕೆ ಆ ಮಕ್ಕಳು ಅದಕ್ಕೆ ಅಡೆಪ್ಟ್ ಆಗಿರ್ತಾರೆ? ಅದನ್ನು ಹೇಗೆ ನಾವು ಬದಲಾವಣೆ ಮಾಡಬೇಕು ಪಾಲಕರು? ಸರ್, ಇದು ನೀವು ಹೇಳಿದ್ರಲ್ಲ, ಕೆಲವೊಂದು ಸೆಲೆಕ್ಟೆಡ್ ಊಟನಷ್ಟೇ ತಿಂತಾರಂತ. ಅದಕ್ಕೆ ನಾವು ಪಿಕ್ಕಿ ಈಟರ್ಸ್ ಅಂತ ಹೇಳ್ತೀವಿ. ಅವು ನಮ್ಮ ಹತ್ರ ಎಷ್ಟೊಂದು ಆಹಾರ ಪದಾರ್ಥಗಳ ಲಭ್ಯ ಇದ್ರು ಅವು ಕೆಲವೊಂದು ವಸ್ತುನ ಮಾತ್ರ ಪಿಕ್ ಮಾಡ್ತವೆ, ಅದನ್ನಷ್ಟೇ ತಿಂತವೆ. ಈಗ ಎಷ್ಟೊಂದು ಹಣ್ಣು ಸಿಗುತ್ತೆ, ಅದರಲ್ಲಿ ಕೆಲವೊಂದು ಮಕ್ಕಳಿಗೆ ಸೇಬು ಮಾತ್ರ ಇಷ್ಟ, ಕೆಲವೊಬ್ಬರಿಗೆ ಬಾಳೆಹಣ್ಣು ಮಾತ್ರ ಇಷ್ಟ, ಅದೊಂದೇ ತಿನ್ನೋದು. ಬೇರೆ ಹಣ್ಣು ಅಂದ್ರೆ ಒಲ್ಲಂತ. ಬೇರೆ ಎಲ್ಲ ಆಹಾರ ಪದಾರ್ಥಗಳಿದ್ರು ಕೆಲವೊಂದ್ಸಲ ಚಪಾತಿ ಒಂದೇ ತಿನ್ನೋದು, ನಾ ರೊಟ್ಟಿ ತಿನ್ನೋದಿಲ್ಲ, ರೈಸ್ ತಿನ್ನೋದಿಲ್ಲ, ಈ ತರ ಹೇಳ್ತಿರ್ತಾರೆ. ಅದು ಪಿಕ್ಕಿ ಈಟರ್ಸ್ ಅಂತೀವಿ. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ನಾವು ಆ ಮಕ್ಕಳಿಗೆ ಸಫಿಷಿಯಂಟ್ ಟೈಮ್ ಕೊಟ್ಟಿರೋದಿಲ್ಲ. ಆ ಕಾರಣದಿಂದ. ಸೊ ಇವಾಗ ನಿಮ್ಮ ಮಗುವಿಗೆ ನೀವು ಅಕ್ಕಿ ಗಂಜಿ ಅಥವಾ ಹೆಸರುಬೇಳೆ ಪಾಯಸ ಏನಾದ್ರು ತಿನ್ಸ್ಬೇಕಂದ್ರೆ ಅಂತ ತಿಳ್ಕೊಳ್ಳಿ. ಆ ಹೆಸರುಬೇಳೆ ಪಾಯಸನ 1 ಸಲ 2 ಸಲ ಪಾಪು ತಗೊಂಡಾಗ ರೆಫ್ಯೂಸ್ ಮಾಡಿದಾಗ ನಾವೇನ್ ಮಾಡ್ತೀವಿ, ಇದು ತಿನ್ನಂಗಿಲ್ಲ, ಇದನ್ನ ಮಾಡೋದ್ ಬೇಡ ಅಂತ ಹೇಳಿ ಅದನ್ನ ಅಡಿಗೆ ಮಾಡೋದೇ ಬಿಟ್ಬಿಡ್ತಾರೆ ಎಷ್ಟೊಂದು ಜನ. ಅದು ಒಳ್ಳೇದಲ್ಲ. ಅದ್ರ ಸಲುವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಒಂದು 7-8 ದಿನ ಸತತವಾಗಿ ಅದನ್ನೇ ಕೊಡಬೇಕು. ಸೊ ಒಂದೇ ಸಮಯದಲ್ಲಿ ನಾವು 4-5 ಐಟಮ್ಸನ್ನ ಎಕ್ಸ್ಪೋಸ್ ಮಾಡಿದಾಗ ಪಾಪು ಎಟ್ ದ ಎಂಡ್ ಆಫ್ ದ ಡೇ ಯಾವುದೂ ತಗೊಳ್ಳೋದಿಲ್ಲ. ಅದಕ್ಕೆ ನಾವು ಸಫಿಷಿಯಂಟ್ ಟೈಮ್ ಕೊಟ್ಟಾಗ ಅದನ್ನ ಅಭ್ಯಾಸ ಆಗುತ್ತೆ. ಅದಾದ್ಮೇಲೆ ನಾವು ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಕೊಡ್ಬೇಕು, ಕ್ರಮೇಣವಾಗಿ ಒಂದೊಂದಾಗಿ ಆ್ಯಡ್ ಮಾಡ್ಕೊಂತ ಹೋಗ್ಬೇಕು. ಈ ಥರ ಮಾಡೋದ್ರಿಂದ ಈ ಪಿಕ್ಕಿ ಈಟಿಂಗ್ ಅನ್ನೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ಸರ್, ಕೆಲವೊಂದು ಮಕ್ಕಳಿಗೆ ಹಸಿವ ಆಗಂಗಿಲ್ಲ ಅಂತೇಳಿ ಪಾಲಕರು ನಿಮ್ಮ ಹತ್ರ ಕರ್ಕೊಂಡು ಬರ್ತಿರ್ತಾರೆ. ಮಗು ಏನು ತಿನ್ನಂಗಿಲ್ಲ ಸರ್, ಯಾವುದು ಊಟ ಮಾಡಂಗಿಲ್ಲ ಅಂತೇಳಿ ಅವರೇ ಹೇಳ್ತಾರೆ, ಏನಾದ್ರು ಬರ್ಕೊಡ್ರಿ ಸರ್, ಔಷಧಿಗಳು ಬರ್ಕೊಡ್ರಿ ಅಂತ. ಭಾಳ ಕಾಮನ್ ಸರ್. ಔಷಧಿ ಕೊಡುವುದರಿಂದ ಹಸಿವಾಗುತ್ತಾ ಮತ್ತು ಒಳ್ಳೇದಾ ಅಂತ. ಸೊ ಹಸು ಆಗ್ಲಿಕ್ಕೆ ಮಾರ್ಕೆಟಲ್ಲಿ ಕೆಲವೊಂದು ಔಷಧಿಗಳು ಇದಾವೆ. ಇವಾಗ ಸಿಪ್ರೋಪೆಪ್ಟಿಡಿನ್ ಅಂತ ಹೇಳ್ತೀವಿ, ಕೆಲವೊಂದ್ಸಲ ಎಪಿಸ್ಪರ್ ಅಂತ ಇರುತ್ತೆ. ಸೊ ಇವು ಆಯುರ್ವೇದಿಕ್ ಮೆಡಿಸಿನ್ಸ್ಗಳಿದಾವೆ. ಸೊ ಈ ಮೆಡಿಸಿನ್ಸ್ಗಳಿಂದ ಹಸುವೇನೋ ಆಗುತ್ತೆ, ಬಟ್ ಅದು ಒಳ್ಳೇದಲ್ಲ. ಆ ಕಾರಣದಿಂದ ಮಕ್ಕಳಿಗೆ ಯಾವುದೇ ಮಗು ಹಸು ಆಗತ್ತಾ ಇಲ್ಲ ಅಂತ ಹೇಳಿ ನಾವು ಅದಕ್ಕೆ ಹಸುವಿನ ಔಷಧಿ ಕೊಡೋದು ಒಳ್ಳೇದಲ್ಲ. ನಮ್ಮ ಭಾಗದಲ್ಲಿ ತುಂಬಾ ಮಕ್ಕಳಿಗೆ ರಕ್ತಹೀನತೆ ಇದೆ. ಈ ರಕ್ತಹೀನತೆ ಇದ್ದಾಗ ಮಕ್ಕಳಿಗೆ ಹಸು ಆಗೋದಿಲ್ಲ. ಅದು ಮಕ್ಕಳು ಬೇರೆ ಏನೇನೋ ಇವಾಗ ವಿಭೂತಿ ತಿನ್ನೋದು, ಮಣ್ಣು ತಿನ್ನೋದು, ಅಥವಾ ಕಟ್ಟಿಗೆ ತಿನ್ನೋದು, ಪೇಂಟ್ ತಿನ್ನೋದು, ಈ ತರ ಮಾಡ್ತಿರ್ತವೆ. ಸೊ ಬಟ್ ಆಹಾರ ತಿನ್ನಲ್ಲ. ಸೊ ಇದು ಬಹಳ ಕಾಮನ್. ಅದಕ್ಕೆ ನಮ್ಮ ಹತ್ರ ಈ ತರ ಮಕ್ಕಳು ಬಂದಾಗ ನಾವು ಪರೀಕ್ಷಿಸಿ ರಕ್ತಹೀನತೆ ಏನಾದ್ರು ಇದ್ರೆ ಅದಕ್ಕೆ ನಾವು ಐರನ್ ಸಿರಪ್ ಕೊಡ್ತೀವಿ. ಅದಕ್ಕೆ ಹೊರತು ಈ ತರ ಸಿಪ್ರೋಪೆಪ್ಟಿಡಿನ್ ಆಯ್ತು, ಈ ತರ ಬೇರೆ ಮೆಡಿಸಿನ್ಸ್ ಗಳನ್ನ ಕೊಡೋದಿಲ್ಲ. ಅದು ಒಳ್ಳೇದಲ್ಲ. ಅದರಿಂದ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಗಳಿದಾವೆ. ಆ ಕಾರಣದಿಂದ ಈ ಔಷಧಿಗಳ ಉಪಯೋಗ ಒಳ್ಳೇದಲ್ಲ. ಸರ್, ಕೆಲವು ತಾಯಂದ್ರು ಮಕ್ಕಳನ್ನು ಕರ್ಕೊಂಡು ಬಂದು, ಸರ್ ನಮ್ಮ ಮಗು ತೂಕನೇ ಹೆಚ್ಚಾಗ್ತಿಲ್ಲ, ತೆಳ್ಳಗಿದ್ದಾನೆ, ಬೆಳಗ್ತಿರ್ತಾನೆ, ಅದಕ್ಕೇನಾದರೂ ಪೌಡರ್ ಬರ್ಕೊಡ್ರಿ ಅಥವಾ ಏನಾದರೂ ಬರ್ಕೊಡ್ರಿ. ಇಲ್ಲದಿದ್ದರೆ ಜಾಹೀರಾತುಗಳಲ್ಲಿ, ಈಗ ಟಿ ವಿ ಜಾಹೀರಾತುಗಳಲ್ಲಿ ಸಾಕಷ್ಟು ಪ್ರಾಡಕ್ಟ್ಗಳು ತೋರಿಸ್ತಿರ್ತಾರೆ. ಅದನ್ನು ಕುಡಿದ್ರೆ ತುಂಬ ಶಕ್ತಿಶಾಲಿ ಆಗ್ತಾನೆ, ಪವರ್ಫುಲ್ ಆಗ್ತಾನೆ ಮಗು ಅಂತೇಳಿ, ಅದನ್ನು ಕುಡಿಸಬಹುದು ಅಂತ ನಿಮ್ಮ ಹತ್ರ ಬರ್ತಿರ್ತಾರೆ. ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತ ಮಕ್ಕಳಿಗೆ ಆರೋಗ್ಯಕ್ಕೆ? ಸರ್, ಇದು ನಮ್ಮ ಪ್ರೊಫೆಸರ್ ಒಬ್ರು ಹೇಳ್ತಿದ್ರು, ತುಂಬಾ ತಾಯಂದ್ರು ಮೈಸೂರಲ್ಲಿ ಬಂದು ಇದು ಪಿಡಿಯಾಶೋರ್ ಕುಡ್ಸಿದ್ರೆ ನಮ್ಮ ಮಗು ತೂಕ ಬೆಳೆಯುತ್ತಾ ಅಂತ ಕೇಳ್ತಿದ್ರು. ನಮ್ಮ ಪ್ರೊಫೆಸರ್ ಒಂದೇ ಉತ್ತರ ಕೊಡ್ತಿದ್ರು, ಐ ಆಮ್ ನಾಟ್ ಶ್ಯೂರ್ ಅಂತ. ಅಂದ್ರೆ ಅದರ ಮರ್ಮ ಏನು ಅಂತಂದ್ರೆ, ಈ ಜಾಹೀರಾತಲ್ಲಿ ತೋರಿಸೋರಂತ ವಸ್ತುಗಳೇನಿದಾವಲ್ಲ ಸರ್, ಅದರಲ್ಲಿ ಹೈ ಶುಗರ್ ಕಂಟೆಂಟ್ ಇರುತ್ತೆ. ಆ ಮಕ್ಕಳಿಗೆ ಅದೇನೋ ಇಷ್ಟ ಆಗ್ಬೋದು, ಅದರಿಂದ ಬೇರೆ ಊಟದ ಬಗ್ಗೆ ಅದು ಹೊಡೆತ ಬೀಳುತ್ತೆ. ಅದಕ್ಕೆ ಆತರ ಪ್ರಾಡಕ್ಟ್ಸ್ ಗಳನ್ನು ಉಪಯೋಗಿಸೋದು ಒಳ್ಳೇದಲ್ಲ ಸರ್. ಆ ಕಾರಣದಿಂದ ಅದರಿಂದ ಅದು ಉಪಯೋಗ ಆಗೋದಿಲ್ಲ. ಈ ತರ ನನ್ನ ಮಗುಗೂ ತೂಕ ಕಡಿಮೆ ಇದೆ ಅಂತ ತಾಯಿ ಬಂದಾಗ ನಾವು ಆ ಮಗುವಿನ ತೂಕ
ಮತ್ತು ಅದು ಆ ಏಜ್ನ ನೋಡಿ ಅದು ಅಪ್ರಾಪ್ರಿಯೇಟ್ ಏಜ್ಗೆ ಅಷ್ಟು ಇದೆ ಇಲ್ಲ ಅಂತೇಳಿ ಗ್ರೋ ಚಾರ್ಟ್ಸ್ ಅಂತ ಇರ್ತವೆ. ಆ ಗ್ರೋ ಚಾರ್ಟ್ಸಲ್ಲಿ ಪ್ಲಾಟ್ ಮಾಡಿ ನೋಡ್ತೀವಿ. ಅದೇನಾದರೂ 3rd ಸೆಂಟೈಲ್ಗಿಂತ ಕಡಿಮೆ ಇದ್ದರೆ ಅವಾಗ ನಾವು ಹೆಚ್ಚಿನ ಕ್ಯಾಲರೀಸ್ ಕೊಡಬೇಕಾಗುತ್ತೆ. ಸೊ ಇಲ್ಲ ಅಂತಂದರೆ ಅವ್ರು ಹೇಳಿದ್ದನ್ನೇ ನಾವು ತಗೊಳಕ್ ಬರೋದಿಲ್ಲ. ಅದನ್ನು ಅಳತೆ ಮಾಡಿ ನೋಡಿ ಆ ಗ್ರೋ ಚಾರ್ಟ್ಸಲ್ಲಿ ಪ್ಲಾಟ್ ಮಾಡಿದ್ಮೇಲೆ ಡಿಸೈಡ್ ಮಾಡ್ತೀವಿ. ಈ ಥರ ಜಾಹೀರಾತಲ್ಲಿ ತೋರಿಸಿರೋಂಥ ಆಹಾರ ಪದಾರ್ಥಗಳು ಒಳ್ಳೇದಲ್ಲ. ಅದಕ್ಕೆ ನಿಮ್ಮ ಮಗುವಿಗೆ ಒಂದು 5 ಆಹಾರ ವಸ್ತುಗಳು ಕಂಪಲ್ಸರಿ ಇರ್ಬೇಕು ಸರ್. ಒಂದು ಏಕದಳ ಧಾನ್ಯಗಳು ಸೀರಿಯಲ್ಸ್, ಎರಡನೇದು ದ್ವಿದಳ ಧಾನ್ಯಗಳು ಬೇಳೆಕಾಳುಗಳು, ಅದು ತೊಗರಿ ಬೇಳೆ ಇರ್ಬೋದು, ಕಡಲೆ ಬೇಳೆ ಇರ್ಬೋದು, ಚೆನ್ನ ಇರ್ಬೋದು ಅದು. ಮೂರನೇದು ಏನಂತಂದ್ರೆ ಹಸಿರು ತರಕಾರಿಗಳು, ನಾಲ್ಕನೇದು ಹಣ್ಣು, ಆಮೇಲೆ 5ನೇದು ಹೈನು ಅಂತೀವಲ್ಲ ಈ ಡೈರಿ ಪ್ರಾಡಕ್ಟ್, ಅದು ತುಪ್ಪ ಮೊಸರು ಈ ತರ ಇರಬೇಕು. ಇವೆಲ್ಲ ಇತ್ತಂತಂದ್ರೆ ಅದಕ್ಕೆ ನಾವು ಸಮತೋಲನ ಆಹಾರ ಅಂತ ಹೇಳ್ತೀವಿ. ಸರ್, ಈಗ ಈಗಿನ ಕಾಲದ ಮಕ್ಕಳು ಮೊಬೈಲ್ ಮತ್ತು ಟಿವಿಗೆ ಮತ್ತು ವಿಡಿಯೋ ಗೇಮ್ಗಳಿಗೆ ಫುಲ್ ಅಡಾಪ್ಟ್ ಆಗಿಬಿಟ್ಟಿರ್ತಾರೆ. ಮೊಬೈಲ್ ಕೊಡದೇ ಇದ್ರೆ ಯಾವ ಮಗು ಊಟ ಮಾಡಂಗಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಇತ್ತೀಚಿನ ಮಕ್ಕಳು ಇದ್ದಾರೆ. ಇದಕ್ಕೇನು ಪರಿಹಾರ ಇದೆ? ಇದನ್ನು ದೂರ ಮಾಡಲಿಕ್ಕೆ ಏನು ಸಲಹೆ ಕೊಡ್ತೀರಿ? ಸರ್, ಇತ್ತೀಚೆಗೆ ನಾನು ಏನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂತಂದ್ರೆ, ಮೊದಲು ನಮ್ವೆಲ್ಲ ಅವಿಭಕ್ತ ಕುಟುಂಬಗಳು ಇರ್ತಿದ್ವು. ಅದರಲ್ಲಿ ಅಜ್ಜ ಅಜ್ಜಿ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಇರ್ತಿದ್ರು. ಈ ಸಂದರ್ಭದಲ್ಲಿ ಹೆಂಗಾಗಿದೆ ಅಂತಂದ್ರೆ ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ ಆರ್ ಐಸೋಲೇಟೆಡ್ ಫ್ಯಾಮಿಲೀಸ್. ಸೊ ಹಸ್ಬೆಂಡ್ ಜಾಬ್ ಮಾಡ್ತಿರ್ತಾರೆ, ತಾಯಿನೂ ಟೀಚರ್ ಏನೋ ಇರ್ತಾರೆ, ಏನೋ ನೌಕರಿ ಮಾಡ್ತಿರ್ತಾರೆ, ಅವರು ಹೋಗ್ಬೇಕಾಗಿರುತ್ತೆ. ಈ ಮಗುಗೆ ಫಾಸ್ಟ್ ಊಟ ಮಾಡಿಸ್ಬೇಕು ಅನ್ನೋದು ಒಂದು ಇದೆಯಲ್ಲ, ಆ ಗುಂಗಿನಲ್ಲಿ ಏನಾದರೂ ತಿನ್ಲಿ, ಬೇಗ ತಿನ್ಲಿ, ನಮ್ಮ ಕೆಲಸಗಳಿಗೆ ಹೋಗೋಣ ಅಂತ ಹೇಳಿ ಒತ್ತಡಕ್ಕೆ ಸಿಲುಕಿ ನಾವೆಲ್ಲರೂ ಈ ತರ ಯೂಟ್ಯೂಬ್ ಉಪಯೋಗಿಸೋದು ಅಥವಾ ಟಿವಿಯನ್ನು ಉಪಯೋಗಿಸೋದು ಎಲ್ಲ ಮಾಡ್ತಾ ಇದ್ದೀವಿ. ಇದು ಒಳ್ಳೇದಲ್ಲ. ಹಿಂದಿನ ಕಾಲದಲ್ಲಿ ಮಕ್ಳಿಗೆ ಹೇಗೆ ಊಟ ಮಾಡಿಸ್ತಿದ್ರು, ಹೊರಗಡೆ ಕರ್ಕೊಂಡು ಹೋಗ್ತಿದ್ರು, ಮರಗಳನ್ನು ತೋರಿಸಿದ್ರು, ಪಕ್ಷಿಗಳನ್ನು ತೋರಿಸಿದ್ರು, ಅಥವಾ ಹೊರಗಡೆ ಅಂತ ಪ್ರಾಣಿಗಳನ್ನು ತೋರಿಸ್ತಿದ್ರು. ಅದೆಲ್ಲ ಇವತ್ತು ಮಿಸ್ ಆಗ್ತಿದೆ. ಚಂದಮಾಮನ ತೋರಿಸ್ತಾ ಇದ್ರು. ಅವೆಲ್ಲ ನಮ್ಗೆ ಒಂಥರ ಕನ್ಸಾಗ್ಬಿಟ್ಟಿದೆ. ಇವತ್ತಿನ ಜನ ಯಾರು ನನ್ನ ಚಂದಮಾಮ ಈ ತಾರೆಗಳನ್ನು ನೋಡೇ ಇರೋದು. ಸೊ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಸರ್. ಅದಕ್ಕೆ ಈ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಇದೆ. ಮಕ್ಕಳಿಗೆ ನಾವು ಟಿವಿ ಎಷ್ಟು ತೋರಿಸ್ಬೇಕು, ಮೊಬೈಲ್ ಎಷ್ಟು ತೋರಿಸ್ಬೇಕು ಅನ್ನೋದು. ಅದು ಹೇಗೆ ಅಂತಂದ್ರೆ 2 ವರ್ಷಕ್ಕಿಂತ ಕೆಳಗಡೆ ಇರೋ ಮಕ್ಕಳಿಗೆ ಟಿವಿ ಮೊಬೈಲ್ ಅನ್ನ ಸಂಪರ್ಕನೇ ಬರಬಾರ್ದು. 2 ವರ್ಷದಿಂದ 5 ವರ್ಷದ ತನಕ 1/2 hour to 45 minutes ತೋರಿಸ್ಬೋದು. 5 ವರ್ಷದ ಮೇಲ್ ಮಕ್ಕಳಿಗೆ 1 hour ತೋರಿಸ್ಬೋದು. ಈ ಸ್ಕ್ರೀನ್ ಟೈಮ್ ಮತ್ತೆ ಈಟಿಂಗ್ ಟೈಮ್ 2 ಮಿಂಗಲ್ ಆಗ್ಬಾರ್ದು. ಈ ಈಟಿಂಗ್ ಟೈಮ್ ಅನ್ನೋದು ಫ್ಯಾಮಿಲಿ ಜೊತೆ, ಈಗ ಏನಂತಂದ್ರೆ ಮೀಲ್ ಟೈಮ್ ಅಂತ ಇರುತ್ತೆ ಸರ್. ಅದರಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಜೊತೆಗೆ ಕುಂತು ಊಟ ಮಾಡ್ಬೇಕು. ಮಕ್ಕಳು ಅವಾಗನೇ ಮಕ್ಕಳಿಗೆ ನಾವು ಹೇಳಿ ಕಲ್ಸೋದಕ್ಕಿಂತ ನಾವು ಮಾಡಿ ತೋರಿಸ್ಬೇಕು ಸರ್. ಅವಾಗೆ ಅವು ಕಲಿಯೋದು ಜಾಸ್ತಿ. ಆ ಕಾರಣದಿಂದ ನಾವು ಮಕ್ಕಳಿಗೆ ಎಕ್ಸಾಂಪಲ್ ಆಗ್ಬೇಕು. ನೀವು ಫ್ರೂಟ್ ಕಟ್ ಮಾಡ್ರಿ, ಪಾಪು ಅದನ್ನ ನೋಡಿ ಅದನ್ನು ತಿನ್ಬೇಕು ಅನ್ಸುತ್ತೆ. ನೀವು ವೆಜಿಟೇಬಲ್ಸ್ ಗಜ್ರಿ ಅಥವಾ ಸೌತೆಕಾಯಿ ನಿಮ್ಮ ಮನೇಲಿ ತಿನ್ನಿ, ಸೊ ನಿಮ್ಮ ನೋಡಿ ಅದನ್ನು ತಿನ್ಬೇಕು ಅನ್ಸುತ್ತೆ. ನೀವ್ ಏನ್ ರುಚಿಯಾಗಿ ಊಟ ಮಾಡ್ತೀರಾ ಅದನ್ನ ನಿಮ್ ಅನುಕರಣೆ ಮಾಡುತ್ತೆ ಪಾಪ. ಅದಕ್ಕೆ ನಿಮ್ ಮಕ್ಕಳಿಗೆ ನೀವು ಊಟ ಚೆನ್ನಾಗಿ ಮಾಡಿಸ್ಬೇಕು ಅಂತಂದ್ರೆ ನಾ ಇನ್ನೊಂದ್ ಸಲಹೆ ನಾವು ಕೂಡ ಇನ್ವಾಲ್ವ್ ಆಗ್ಬೇಕು ಮಕ್ಕಳ ಜೊತೆ. ಅದ್ರ ಜೊತೆಗೇನೆ ತಾಯಂದ್ರಿಗೆ ನಾ ಒಂದ್ ಸಲಹೆ ಕೊಡ್ತೀನಿ. ಇವಾಗ ನೀವು ತರಕಾರಿನ ಖರೀದಿ ಮಾಡ್ಬೇಕಂತಂದ್ರೆ ನಿಮ್ ಮಗು ಇವಾಗ 3 ವರ್ಷ ಅಥವಾ 5 ವರ್ಷದ ಇತ್ತಂತಂದ್ರೆ ಆ ಮಗುನ ತರಕಾರಿ ಬಂಡಿ ಕರ್ಕೊಂಡೋಗಿ ತೋರಿಸಿ. ನೀವ್ ಏನೇನ್ ಪಾಪುಗಳಿಗೆ ತೋರಿಸಿ ಮಾರ್ಕೆಟ್ ಕರ್ಕೊಂಡು ಹೋಗಿ ಏನಿರುತ್ತೆ ತರಕಾರಿ ಏನಿದೆ, ಸೊ ಅದನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ. ಸೊ ಇದನ್ನ ಒಯ್ದ್ ಮಾಡೋಣ ಇವತ್ತಂದ್ರೆ ತರಕಾರಿ ಹೇಗಿರುತ್ತೆ ಅದ್ರ ಬಣ್ಣ ಹೇಗಿರುತ್ತೆ ತೋರಿಸಿ. ಸೊ ಅದನ್ನ ಬಂದು ಮನೆಯಾಗ ಇನ್ವಾಲ್ವ್ ಮಾಡ್ಕೊಳ್ಳಿ. ಇದನ್ನ ನೀವು ತಂದಿದ್ದಲ್ಲಮ್ಮ, ಇದನ್ನ ನೀನೇ ತಿನ್ನು ಇವತ್ತು ಅಂತ ಹೇಳಿ. ಆಮೇಲೆ ನೀವು ಹಣ್ಣು ತರಕ್ ಹೋಗ್ತಾ ಇದ್ರೆ ಅಲ್ಲಿ ವಿಧವಾದ ಬಣ್ಣದ ಹಣ್ಣುಗಳು ಇರ್ತವೆ, ಮಕ್ಳಿಗೆ ತೋರಿಸಿ. ಇದ್ ನೋಡಿ ಸ್ಟ್ರಾಬೆರಿ ಹಿಂಗಿರುತ್ತೆ, ಜಂಪಲ್ ಹಿಂಗಿರುತ್ತೆ, ಮಾವು ಹಿಂಗಿರುತ್ತೆ, ಅದನ್ನ ತೋರಿಸಿ ಆ ಮಕ್ಳಿಗೆ ಅಲ್ಲಿಂದ ಇನ್ವಾಲ್ವ್ ಮಾಡ್ಕೊಂಡ್ ಬಂದ್ರೆ ಆ ಮಕ್ಕಳದು ಒಂದು ಇದಾಗತ್ತೆ, ತಿನ್ಬೇಕು ಅಂತ ಅನ್ಸುತ್ತೆ. ಅದಾದ್ಮೇಲೆ ಸ್ವಲ್ಪ ಮಕ್ಕಳು ದೊಡ್ಡದಿದ್ದಾಗ ನೀವು ಅಡಿಗೆ ಮಾಡ್ತಾ ಇರ್ಬೇಕಾದಾಗ, ವೆಜಿಟೇಬಲ್ಸ್ ಕಟ್ ಮಾಡ್ತಾ ಇರ್ಬೇಕಾದಾಗ ಮಕ್ಕಳಿಗೆ ಅಡಿಗೆ ಮಾಡೋಕಲ್ಕು ಇನ್ವಾಲ್ವ್ ಮಾಡ್ಕೊಳ್ಳಿ. ಸೊ ನಿನಗೆ ಇಷ್ಟ ಆಗಿದ್ದನ್ನೇ ನಾನು ಮಾಡ್ತಾ ಇದ್ದೀನಿ ಇವತ್ತು, ಇದನ್ನ ನಾನು ತಿನ್ಬೇಕು. ಊಟ ಮಾಡೋದು ಒಂದು ಮೋಜ ಆಗ್ಬೇಕೆ ಹೊರತು ಅದು ಒಂದು ಒತ್ತಡ ಆಗಬಾರದು. ಇವತ್ತಿನ ದಿನ ಊಟ ಮಾಡೋದು ಒಂದು ಒತ್ತಡ ಆಗ್ತಾ ಇದೆ, ಟೈಮ್ ಕನ್ಸ್ಟೆಂಟ್. ಅದಕ್ಕೆ ನಾವು ಸೂಕ್ತ ಸಮಯವನ್ನು ಕೊಟ್ಟು ಸರಿಯಾಗಿ ಊಟ ಮಾಡಿಸಿದ್ರೆ ಅದು ಒಂದು ಮೋಜ ಆಗುತ್ತೆ ಅಂತ ಹೇಳ್ತಾರೆ ಸರ್. ಈಗ ಈಗಿನ ಮಕ್ಕಳಿಗೆ ಜಂಕ್ ಫುಡ್ ಅಂದ್ರೆ ತುಂಬಾ ಇಷ್ಟ. ಈಗ ಎಲ್ಲರೂ ಜಂಕ್ ಫುಡ್ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ, ವಿಶೇಷವಾಗಿ ಮಕ್ಕಳು ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ಇಂಥ ಮಕ್ಕಳಿಗೆ ಏನು ಕಿವಿ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಈ ಜಂಕ್ ಫುಡ್ಸ್ ಅಲ್ಲಿ ನೋಡಿ ಸರ್, ನಮಗೆ ನಾನು ಹೇಳಿದ್ನಲ್ಲ ಬ್ಯಾಲೆನ್ಸ್ಡ್ ಡಯಟ್, ಸಮತೋಲನ ಆಹಾರ ಇರೋದಿಲ್ಲ. ಅದರಲ್ಲಿ ಹೈ ಫ್ಯಾಟ್ ಕಂಟೆಂಟ್ ಇರುತ್ತೆ,
ಹೈ ಶುಗರ್ ಕಂಟೆಂಟ್ ಇರುತ್ತೆ, ಹೈ ಕ್ಯಾಲರಿ ಇರುತ್ತೆ, ಅದು ಅನ್ವಾಂಟೆಡ್ ಫ್ಯಾಟ್ ಇರುತ್ತೆ, ಸ್ಯಾಚುರೇಟೆಡ್ ಫ್ಯಾಟ್. ಆಮೇಲೆ ಕೆಲವೊಂದ್ಸಲ ಸೋಡಾ ಬೈಕಾರ್ಬನ್ ಆ ಥರ ಸೋಡಾ ಇರುತ್ತೆ. ಸೊ ಇದೆಲ್ಲದು ನಮ್ಮ ಬೊಜ್ಜುತನಕ್ಕೆ ಕಾರಣ. ಮಾಲ್ ನರಿಶ್ಮೆಂಟ್ ಅಂತ ಹೇಳ್ತೀವಿ. ಇವಾಗ ನಾವು ಕಡಿಮೆ ಕ್ಯಾಲರೀಸ್ ತಗೊಳ್ಳೋದು ಮಾಲ್ ನರಿಶ್ಮೆಂಟ್, ನಮ್ಮ ದೇಹಕ್ಕಿಂತ ಅಗತ್ಯಕ್ಕಿಂತ ಹೆಚ್ಚು ತಗೊಳ್ಳೋದು ಕೂಡ ಅಪೌಷ್ಟಿಕತೆನೆ. ಸೊ ಎರಡು ಅಪೌಷ್ಟಿಕತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅನ್ವಾಂಟೆಡ್ ಕ್ಯಾಲರೀಸ್ ಅನ್ನ ಹೆಚ್ಚು ತಗೊಳ್ಳೋದ್ರಿಂದ ಮಗು ಬೊಜ್ಜುತನ ಆಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಅದಕ್ಕೆ ಡಯಾಬಿಟಿಸ್, BP ಈ ತರ ಆಗುತ್ತೆ. ಸೊ ಈ ಬೊಜ್ಜುತನ ಬಂತಂದ್ರೆ ಅದು ಒಂದು ಹಲವಾರು ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಅದರಿಂದ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಮಾನಸಿಕ ಸಮತೋಲನ ಇರೋದಿಲ್ಲ, ಕಾನ್ಸಂಟ್ರೇಷನ್ ಆಗೋದಿಲ್ಲ, ಮಲಬದ್ಧತೆ ಆಗುತ್ತೆ. ಆದ ಕಾರಣದಿಂದ ಆದಷ್ಟು ಮಕ್ಕಳಿಗೆ ಈ ಕರಿದ ಪದಾರ್ಥಗಳು, ಜಂಕ್ ಫುಡ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಅದಕ್ಕೆ ಮನೆಯಲ್ಲೇ ತಯಾರು ಮಾಡಿದಂಥ ಆಹಾರಗಳನ್ನು ಕೊಡಬೇಕು. ಕೆಲವೊಂದ್ಸಲ ಏನಾಗುತ್ತೆ, ಈ ಪಿಜ್ಜಾ ಅಂತಂದ್ರೆ ಯಾರಿಗಾದ್ರೂ ಇಷ್ಟ. ಸೊ ಆ ಕಾರಣದಿಂದ ನಾವು ಮನೆಯಲ್ಲೇ, ಇವಾಗ ಅದು ಪಿಜ್ಜಾ ಅಲ್ಲಿ ಮಾಡೋದು ಮೈದಾ ಹಿಟ್ಟಿಂದ, ಅದನ್ನ ನಾವು ಗೋಧಿ ಹಿಟ್ಟಿಂದ, ಚಪಾತಿ ಮಾಡೋಂಥ ಹಿಟ್ಟಿನಿಂದ ಮನೆಯಲ್ಲೇ ಪ್ರಯೋಗ ಮಾಡ್ಬೇಕು. ಅದಕ್ಕೆ ಇತ್ತೀಚೆಗೆ ನಮ್ಮ ಇಂಡಿಯನ್ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಕ್ಸ್ ಇಂದ ಕೆಲವೊಂದು ಕಾಂಪಿಟಿಷನ್ಸ್ ಕೂಡ ಇಡ್ತಾರೆ. ಒಳ್ಳೆ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಆ ಜಂಕ್ ಫುಡ್ ರೀತಿ ತರಾನೇ ಕಾಣಬೇಕು. ಅದರಲ್ಲೇ ಮನೇಲೆ ಚಪಾತಿ ರೋಲ್ ಮಾಡೋದು. ಸೊ ಈ ತರ ಆಹಾರ ಪದಾರ್ಥ, ಮನೇಲಿ ದೊರೆಯುವಂತ ಆಹಾರ ಪದಾರ್ಥಗಳನ್ನ ಜಂಕ್ ಫುಡ್ ತರ ಕಾಣ್ಬೇಕು. ಅದು ಮಕ್ಕಳಿಗೆ ಜಂಕ್ ಫುಡ್ಸ್ ಅಂದ್ರೆ ತುಂಬಾ ಇಷ್ಟ ಮಕ್ಕಳಿಗೆ, ಆದ್ರೆ ಅದು ಅಕೇಶನಲ್ ಇರಬೇಕು. ಅದೇ ಒಂದು ದಿನ ರೂಢಿ ಆಗ್ಬಾರ್ದು. ಅದರಿಂದ ಆರೋಗ್ಯ ಕೆಟ್ಟೋಗುತ್ತೆ ಅಂತೇಳಿ. ನಿಜವಾಗ್ಲೂ ಸರ್ ಜೊತೆಗೆ ಸಸ್ಯಾಹಾರದಲ್ಲಿ ಶಕ್ತಿ ಕಡಿಮೆ ಇರುತ್ತೆ, ಪ್ರೋಟೀನ್ ಕಡಿಮೆ ಇರ್ತದೆ. ಹಾಗಾಗಿ ಸ್ವಲ್ಪ ಮಾಂಸಾಹಾರ ಇದ್ರೆ ಚೆನ್ನಾಗಿ ಅದನ್ನು ಪ್ರೋಟೀನ್ ಜಾಸ್ತಿ ಇರ್ತದೆ ಅನ್ನುವಂಥದ್ದು ಜನ ಹೇಳ್ತಿರ್ತಾರೆ. ಸಸ್ಯಾಹಾರಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಸಸ್ಯಾಹಾರದಲ್ಲಿ ಪ್ರೋಟೀನ್ ಕಡಿಮೆ ಇದ್ದಾಗ ಏನಾದ್ರೂ ಸೇರಿಸ್ಕೊಂಡು ತಿನ್ಬಹುದಾ? ಆ ಥರ ಏನಾದ್ರು ಸಸ್ಯಾಹಾರದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಸಿಗೋದಕ್ಕೆ ಮೇನ್ ಕಾರಣ ಏನು ಅಂತಂದ್ರೆ ಅವರು ಸೋಯಾ ತಿನ್ನೋದಿಲ್ಲ, ಸೊ ಮೊಳಕೆ ಹೊಡೆದ ಕಾಳನ್ನ ತಿನ್ನೋದಿಲ್ಲ. ಈ ತರ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ. ಆಮೇಲೆ ಪನ್ನೀರ್ ಅಂತ ಇದೆ, ಅದು ರಿಚ್ ಸೋರ್ಸ್ ಆಫ್ ಪ್ರೋಟೀನ್. ಆಮೇಲೆ ಟೋಫು ಅಂತ ಹೊಸದಾಗಿ ಬರ್ತಿದೆ, ಅದು ತುಂಬಾ ವೆಜಿಟೇಬಲ್ ಸೋರ್ಸ್ ಅದು. ಸೊ ಈ ತರ ಸೋರ್ಸಸ್ ಗಳನ್ನ ತಿನ್ನೋದ್ರಿಂದ ತುಂಬಾ ಪ್ರೋಟೀನ್ ಸಿಗುತ್ತೆ. ಸಸ್ಯಾಹಾರಗಳಲ್ಲಿ ನಾನು ನೋಡುವಂತ ಒಂದು ಸಾಮಾನ್ಯ ಕೊರತೆ ಅಂದ್ರೆ ವಿಟಮಿನ್ B12 ಕೊರತೆ ಆಗುತ್ತೆ. ಯಾಕಂದ್ರೆ ಮಾಂಸಾಹಾರದಲ್ಲಿ ವಿಟಮಿನ್ B12 ಅಬಂಡೆಂಟ್ ಆಗಿ ಸಿಗುತ್ತೆ. ಸೊ ಅದೇ ಸಸ್ಯಾಹಾರದಲ್ಲಿ ವಿಟಮಿನ್ B12 ಇರೋದಿಲ್ಲ. ಅದಕ್ಕೆ ಹಾಲಿನ ಉತ್ಪನ್ನಗಳನ್ನು ಉಪಯೋಗಿಸೋದ್ರಿಂದ, ಸೊ ಈ ತರ ಪನ್ನೀರ್ ಅಥವಾ ಟೋಫು ಅಂತ ಏನ್ ಹೇಳಿದ್ನಲ್ಲ, ಆ ತರ ಉಪಯೋಗ ಮಾಡೋದ್ರಿಂದ ಈ ವಿಟಮಿನ್ B12 ಕೊರತೆಯನ್ನು ಕೂಡ ನಾವು ಹೋಗ್ಲಾಡಿಸಬಹುದು. ಅದಕ್ಕೆ ಸಸ್ಯಾಹಾರದಲ್ಲಿ ಕೆಲವೊಂದು ಸಪ್ಲಿಮೆಂಟೇಷನ್ ಮಾಡೋ ಮೂಲಕ ಅದು ಮಾಂಸಾಹಾರನೇ ತಿನ್ಬೇಕಂತ ಏನಿಲ್ಲ. ಸಸ್ಯಾಹಾರನ ನಮ್ಮ ದೇಶದಲ್ಲಿ ನೀವು ಹೇಳಿದಂಗೆ ಅದು ಸಾತ್ವಿಕ ಆಹಾರ ಅಂತೀವಿ. ಸೊ ಅದಕ್ಕೆ ಸ್ವಲ್ಪ ಈ ತರ ಎಡಿಷನ್ ಮಾಡೋದ್ರಿಂದ ಅದು ಕಂಪ್ಲೀಟ್ ಆಗುತ್ತೆ, ಅದರಲ್ಲಿ ಸಂದೇಹ ಇಲ್ಲ. ಸರ್ ಕೊನೆಯದಾಗಿ ಈ ಪಾಲಕರಿಗೆ ಮಕ್ಕಳ ಆಹಾರಕ್ಕೆ ಸಂಬಂಧಪಟ್ಟಂತ ಮಕ್ಕಳನ್ನು ಬೆಳೆಸುವ ವಿಷಯಕ್ಕೆ ಬಂದಾಗ ಏನು ಕಿವಿ ಮಾತಾಡಲಿಕ್ಕೆ ಇಷ್ಟಪಡ್ತಾರೆ? ಫುಡ್ ಈಸ್ ದ ಬೆಸ್ಟ್ ಮೆಡಿಸಿನ್ ಸರ್. ಸೊ ಆ ಕಾರಣದಿಂದ ಇವತ್ತಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ನಾವು ಏನಾದರೂ ಒಂದು ಒಳ್ಳೆ ಕೊಡುಗೆ ಕೊಡಬೇಕಂತಂದ್ರೆ ಅದನ್ನು ಆರೋಗ್ಯವಾದ ಮಕ್ಕಳನ್ನು ಕೊಡಬೇಕು. ಸೊ ಆ ಆರೋಗ್ಯವಾದ ಮಕ್ಕಳನ್ನು ಕೊಟ್ರೆ ಮುಂದಿನ ದಿನಗಳಲ್ಲಿ ಆರೋಗ್ಯವಾದ ದೇಶ ಸೃಷ್ಟಿಯಾಗುತ್ತೆ. ಸೊ ಆ ಕಾರಣದಿಂದ ನಾವು ಇವತ್ತಿನ ಮಕ್ಕಳಲ್ಲಿ ಬ್ಯಾಲೆನ್ಸ್ಡ್ ಫುಡ್, ಈ ತರ ನಾವು ಸಮತೋಲನ ಆಹಾರ ಕೊಡೋದ್ರಿಂದ ಅವ್ರು ಪದೇ ಪದೇ ರೋಗಗಳಿಗೆ ತುತ್ತಾಗೋದಿಲ್ಲ, ಸ್ಕೂಲ್ ಮಿಸ್ ಆಗೋದಿಲ್ಲ. ಸೊ ಆ ಕಾರಣದಿಂದ ಅವರು ಸರಿಯಾಗಿ ಅದನ್ನ ಅಟೆಂಡ್ ಮಾಡಿ ಆ ಥರ ಅದರ ಒಂದು ಇಂಟೆಲಿಜೆಂಟ್ ಇರ್ತಾರೆ. ಸೊ ಇಂಟೆಲೆಕ್ಚುಯಲ್ ಎಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಇದು ಅಸಮತೋಲನ ಆಹಾರದಿಂದ ಆ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ರೋಗಕ್ಕೆ ತುತ್ತಾಗ್ತಾರೆ. ಅದರಿಂದ ಒಂದು ನಾವು ದುರ್ಬಲವಾದ ಸಮಾಜವನ್ನು ಸೃಷ್ಟಿ ಮಾಡ್ತೀವಿ. ಆ ಕಾರಣದಿಂದ ನಿಮ್ಮ ಮಕ್ಕಳಿಗೆ ಸಮತೋಲನ ಆಹಾರ ನೀಡೋದ್ರ ಜೊತೆಗೆ ನಿಮ್ಮ ಮಕ್ಕಳನ್ನ ಜೊತೆಗೆ ಮಾಡೋದ್ರಿಗೆ ನೀವು ಒಂದು ಭದ್ರವಾದ ಸುಭದ್ರವಾದ ಒಂದು ದೇಶವನ್ನು ಕಟ್ಟೋದ್ರಲ್ಲಿ ಸಂದೇಹ ಇಲ್ಲ ಸರ್. ನಿಜವಾಗ್ಲೂ ಸರ್ ತುಂಬಾ ಒಳ್ಳೆಯ ಮಾತನ್ನು ಹೇಳಿದ್ರೆ, ಆರೋಗ್ಯವೇ ಭಾಗ್ಯ. ಯಾರಿಗೆ ಉತ್ತಮ ಆರೋಗ್ಯ ಇರ್ತದೆ ಅವರಿಗೆ ಉತ್ತಮವಾದ ಒಂದು ಭಾಗ್ಯ ಸಿಗ್ತದೆ ಅಂತೇಳಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಉತ್ತಮವಾದ ಸಮಾಜ ಕಟ್ಟಲಿಕ್ಕೆ ನಾವು ಉತ್ತಮವಾದ ಆರೋಗ್ಯವನ್ನು ಸೃಷ್ಟಿ ಮಾಡಬೇಕು, ಉತ್ತಮವಾದ ಮಕ್ಕಳನ್ನು ಬೆಳೆಸಬೇಕು ಅನ್ನುವಂಥ ಮಾತು ಹೇಳಿದ್ರಿ. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಕ್ಕಳ ಸಂಪೂರ್ಣ ಬೆಳವಣಿಗೆ ಆಹಾರ ಕ್ರಮ ಹೇಗಿರಬೇಕು ಅನ್ನುವಂಥ ಒಂದು ವಿಷಯದ ಬಗ್ಗೆ ನಮ್ಮ ಕೇಳುಗರಿಗೆ ಸುದೀರ್ಘವಾಗಿ ತಮ್ಮ ಮಾಹಿತಿಯನ್ನು ಕೊಟ್ಟರಿ. ತಾವು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಮಕ್ಕಳ ಸಂಪೂರ್ಣ ಬೆಳವಣಿಗೆಗೆ ಆಹಾರದ ಕ್ರಮ ಹೇಗಿರಬೇಕು
ಈ ಕುರಿತು ರಾಯಚೂರಿನ ಮಕ್ಕಳ ತಜ್ಞರಾದ ಡಾಕ್ಟರ್ ಸಂದೀಪ್ ವಿ ಪಾಟೀಲ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.